ನಮಸ್ಕಾರ ವೀಕ್ಷಕರೇ, ಖುಷೀಸ್ ಹೆಲ್ದಿ ಕಿಚನ್ ಅಂಡ್ ಇನ್ಫಾರ್ಮೇಶನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ಭೂಲೋಕದ ಅಮೃತ ಅಂದ್ರೆ ಎಳನೀರು ಹಾಗೂ ಎಳನೀರಿನ ಸೇವನೆಯ ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಂತೂ ಬೇಸಿಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈ ಬೇಸಿಗೆ ಬಿಸಿಲಲ್ಲಿ ಎಳನೀರು ನಮ್ಮ ಆರೋಗ್ಯಕ್ಕೆ ಹೇಗೆ ಒಂದು ವರದಾನ ಆಗ್ಬೋದು ಅಂತ ಈ ಎಪಿಸೋಡ್ ನಲ್ಲಿ ತಿಳಿಸ್ತೀನಿ. ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಹಾಗಿದ್ರೆ ವೀಕ್ಷಕರೇ, ಎಳನೀರು ಕುಡಿಯೋದ್ರಿಂದ ಏನೇನು ಪ್ರಯೋಜನ ನಮ್ಮ ದೇಹಕ್ಕೆ ಆಗುತ್ತಂತ ನೋಡೋಣ ಬನ್ನಿ. ಈ ಬೇಸಿಗೆಯಲ್ಲಿ ಎಳನೀರು ನಮ್ಮ ದೇಹವನ್ನ ತಂಪಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಸಹಜವಾಗಿ ಎಲೆಕ್ಟ್ರೋಲೈಟ್ಸ್, ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ನಮ್ಮ ದೇಹದ ಶಕ್ತಿಯನ್ನ ಹೆಚ್ಚಿಸುತ್ತೆ. ಬಿಸಿಲಿನಲ್ಲಿ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುವುದು ಸಹಜ. ಅದನ್ನ ಎಳನೀರು ನಮ್ಮ ದೇಹಕ್ಕೆ ಬೇಕಾದಷ್ಟು ನೀರನ್ನ ಒದಗಿಸುತ್ತೆ. ಎಳನೀರಿನ ಜೊತೆಗೆ ಎಳನೀರಿನಲ್ಲಿ ಸಿಗುವ ತಿರುಳು ಅಂದ್ರೆ ತೆಳುವಾದ ಗಂಜಿ, ಅದು ಕೂಡ ಬಹಳ ಪೌಷ್ಟಿಕವಾಗಿದೆ. ಇದರಲ್ಲಿ ಫೈಬರ್, ವಿಟಮಿನ್ಸ್ ಮತ್ತು ಮಿನರಲ್ಸ್ ಇದ್ದು ಇದು ನಮ್ಮ ಜೀರ್ಣ ಶಕ್ತಿಯನ್ನ ಸುಧಾರಿಸುತ್ತೆ. ಬೇಸಿಗೆಯಲ್ಲಿ ಹೆಚ್ಚಾಗುವ ಹೊಟ್ಟೆ ಸಂಬಂಧಿತ ತೊಂದರೆಗಳನ್ನ ನಿವಾರಿಸಲು ಇದು ತುಂಬಾನೇ ಒಳ್ಳೆಯದು. ಇದನ್ನ ನೀವು ಸಿಂಪಲ್ ಆಗಿ ಸೇವಿಸಬಹುದು ಅಥವಾ ಸ್ಮೂದಿ ಹಾಗೂ ಡೆಸರ್ಟ್ ಗಳಲ್ಲಿ ಕೂಡ ಸೇವಿಸಬಹುದು. ಹಾಗೆ ಎಳನೀರಿನಲ್ಲಿ ನಮ್ಮ ದೇಹದ ಟಾಕ್ಸಿಕ್ ಅನ್ನ ಹೊರಹಾಕಿ ಚರ್ಮವನ್ನ ಹೊಳೆಯೋದಕ್ಕೆ ಸಹಾಯ ಮಾಡುತ್ತೆ. ಬೇಸಿಗೆಯಲ್ಲಿ ಸ್ಕಿನ್ ಟ್ಯಾನ್ ಮತ್ತು ಹಲವಾರು ಚರ್ಮದ ಸಮಸ್ಯೆಗಳು ಸಹಜವಾಗಿ ಕಾಣಿಸುತ್ತೆ. ಎಳ್ನೀರು ಒಂದೇ ಇದಕ್ಕೆಲ್ಲ ಮದ್ದು. ಇದರಲ್ಲಿ ಕ್ಯಾಲೋರಿ ಕಡಿಮೆ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗಂತೂ ಇದು ಒಂದು ಒಳ್ಳೆ ಆಯ್ಕೆ. ಈ ಬಿಸಿಲಿಗೆ ಹೀಟ್ ಸ್ಟ್ರೋಕ್ ತಡೆಯಲು ಹಾಗೂ ಹೃದಯದ ಆರೋಗ್ಯವನ್ನ ಸುಧಾರಿಸಲು ಎಳನೀರು ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ಎಳನೀರು ಆದಷ್ಟು ಹೆಚ್ಚಾಗಿ ಸೇವಿಸಿ ಬೇಸಿಗೆಯಲ್ಲಿ ಹೀಟ್ ಸ್ಟ್ರೋಕ್ ಹಾಗೂ ಹೃದಯ ಸಂಬಂಧಿತ ತೊಂದರೆಗಳಿಂದ ದೂರವಾಗಿರಿ. ಕೊನೆಯದಾಗಿ ಹೇಳ್ಬೇಕಂದ್ರೆ ವೀಕ್ಷಕರೇ, ಈ ಬೇಸಿಗೆಯಲ್ಲಿ ನಿಮ್ಮ ದೇಹವನ್ನ ತಂಪಾಗಿಡಲು ಹಾಗೂ ಡಿಹೈಡ್ರೇಟ್ ಆಗೋದನ್ನ ತಪ್ಪಿಸಲು ಎಳನೀರು ಬಳಸಿ. ಬೇರೆ ಯಾವುದೇ ತಂಪು ಪಾನೀಯಗಳನ್ನ ಕುಡಿಬೇಡಿ. ಎಳನೀರನ್ನ ಕುಡಿದು ನಮ್ಮ ರೈತರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಗೇನಾದ್ರೂ ಸಲಹೆ ಸೂಚನೆಗಳು ಕೊಡಬೇಕಂತ ಇದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.